ನಮಸ್ಕಾರ ಗೆಳೆಯರೇ, ನೀವು ಕಾಂತಾರ ಸಿನಿಮಾದಲ್ಲಿ ದಟ್ಟವಾದ ಕಾಡಿನ ನಡುವೆ ದೈವದ ಶಕ್ತಿಯನ್ನು ನೋಡಿದ್ದೀರಿ ಅಲ್ವಾ? ಅದೇ ರೀತಿ ವರ್ಷಕ್ಕೆ 28 ದಿನ ಮಾತ್ರ ದರ್ಶನ ನೀಡುವ ಒಂದು ಅದ್ಭುತ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ? ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಈ ಜಾಗದ ಹೆಸರು ಕೊಟ್ಟಿಯೂರು. ಇಲ್ಲಿ ಇಟ್ಟಿಗೆಯ ಗೋಡೆಗಳಿಲ್ಲ, ಗರ್ಭಗುಡಿಯ ಮೇಲೆ ಚಾವಣಿಯೂ ಇಲ್ಲ. ಬರೀ ಬಯಲಿನಲ್ಲಿ ನಡೆಯುವ ಈ ಪೂಜೆಯ ರಹಸ್ಯಗಳೇನು? 2026ರಲ್ಲಿ ನೀವು ಯಾವಾಗ ಇಲ್ಲಿಗೆ ಹೋಗಬೇಕು? ಈ ಎಲ್ಲಾ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ಹೇಳ್ತೀನಿ. ಪುರಾಣದ ಕಥೆಗಳ ಪ್ರಕಾರ ಇದು ದಕ್ಷ ಮಹಾರಾಜ ದೊಡ್ಡ ಯಾಗ ಮಾಡಿದ ಪವಿತ್ರ ಜಾಗ. ಶಿವನ ಪತ್ನಿ ಸತಿದೇವಿಯು ಇಲ್ಲಿ ತನ್ನ ಪ್ರಾಣ ಬಿಟ್ಟಿದ್ದು ಎಂದು ನಂಬಲಾಗಿದೆ. ಇಲ್ಲಿ 2 ದೇವಸ್ಥಾನಗಳಿವೆ. ಒಂದು ನದಿಯ ಈ ಕಡೆ ಇರುವ ಇಕ್ಕರೆ ಕೊಟ್ಟಿಯೂರು. ಇದು ವರ್ಷದ 11 ತಿಂಗಳು ತೆರೆದಿರುತ್ತದೆ. ಆದರೆ ನದಿಯ ಆ ಕಡೆ ಇರುವ ಅಕ್ಕರೆ ಕೊಟ್ಟಿಯೂರು ತುಂಬಾನೇ ವಿಶೇಷ. ಇದು ಕೇವಲ ಈ 28 ದಿನಗಳ ಹಬ್ಬದ ಸಮಯದಲ್ಲಿ ಮಾತ್ರ ಇರುತ್ತದೆ. ಹಬ್ಬ ಮುಗಿದ ಮೇಲೆ ಅಲ್ಲಿ ಯಾವುದೇ ಕಟ್ಟಡ ಇರುವುದಿಲ್ಲ. ಇಲ್ಲಿನ ಪದ್ಧತಿಗಳು ತುಂಬಾನೇ ವಿಭಿನ್ನವಾಗಿವೆ. ಇಲ್ಲಿ ಒಡಪು ಅಂತ ಸಿಗುತ್ತೆ. ಇದು ನೋಡಲು ಬಿಳಿ ಬಣ್ಣದ ನೂಲಿನ ಹಾಗೆ ಇರುತ್ತೆ. ಇದನ್ನು ದಕ್ಷಿಣ ಘಟ್ಟದ ಸಂಕೇತ ಎಂದು ನಂಬುತ್ತಾರೆ. ಇದನ್ನ ಮನೆಗೆ ತರುವುದು ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲಿ ಶಿವನಿಗೆ ಸಾವಿರಾರು ಎಳನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ನಟರಾದ ದರ್ಶನ್ ಮತ್ತು ರಿಷಬ್ ಶೆಟ್ಟಿಯವರು ಇಲ್ಲಿಗೆ ಭೇಟಿ ನೀಡಿದ ಮೇಲೆ ನಮ್ಮ ಕಡೆಯಿಂದ ಹೋಗುವ ಭಕ್ತರ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ನೀವು 2026ರಲ್ಲಿ ಹೋಗಲು ಪ್ಲಾನ್ ಮಾಡ್ತಿದ್ದರೆ ಈ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ. ಹಬ್ಬದ ಆರಂಭ ಮೇ 29, 2026. ಜೂನ್ 10ರಿಂದ ಜೂನ್ 23ರವರೆಗೆ ಮಾತ್ರ ಮಹಿಳೆಯರಿಗೆ ಅಕ್ಕರೆ ಕೊಟ್ಟಿಯೂರು ನೋಡಲು ಅವಕಾಶವಿರುತ್ತದೆ. ಹಬ್ಬದ ಮುಕ್ತಾಯ ಜೂನ್ 25, 2026. ಇಲ್ಲಿಗೆ ಹೋಗುವಾಗ ಕೆಲವು ನಿಯಮಗಳಿವೆ. ಪುರುಷರು ಶರ್ಟ್ ಧರಿಸುವಂತಿಲ್ಲ, ಕೇವಲ ಪಂಚೆ ಅಥವಾ ಧೋತಿ ಹಾಕಿಕೊಳ್ಳಬೇಕು. ಮಹಿಳೆಯರು ಸೀರೆ ಅಥವಾ ಉದ್ದನೆಯ ಲಂಗ ಧರಿಸುವುದು ಉತ್ತಮ. ಮಂಗಳೂರಿನಿಂದ ಇದು ಸುಮಾರು 160 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ಅಥವಾ ಟ್ಯಾಕ್ಸಿಯಲ್ಲಿ ಬರಬಹುದು. ರೈಲಿನಲ್ಲಿ ಬರುವವರು ತಲಶೇರಿ ಸ್ಟಾಪ್ನಲ್ಲಿ ಇಳಿಯಬೇಕು. ಇಲ್ಲಿ ತುಂಬಾನೇ ಮಳೆ ಇರುವುದರಿಂದ ಒಂದು ಕೊಡೆಯನ್ನು ಖಂಡಿತ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಇಲ್ಲಿ ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ಅಂದರೆ ಊಟದ ವ್ಯವಸ್ಥೆ ಇರುತ್ತದೆ. ಉಳಿಯಲು ದೇವಸ್ಥಾನದ ವತಿಯಿಂದ ಗೆಸ್ಟ್ ಹೌಸ್ಗಳು ಇವೆ. ಆದರೆ ಹಬ್ಬದ ಸಮಯದಲ್ಲಿ ಜನ ಜಾಸ್ತಿ ಇರೋದ್ರಿಂದ ಮೊದಲೇ ಪ್ಲಾನ್ ಮಾಡಿಕೊಳ್ಳುವುದು ಒಳ್ಳೆಯದು. ಗೆಳೆಯರೇ, ಇದು ಪವಿತ್ರವಾದ ಕಾಡು. ಇಲ್ಲಿಗೆ ಹೋದಾಗ ಪ್ಲಾಸ್ಟಿಕ್ ಎಸೆಯಬೇಡಿ ಮತ್ತು ಪ್ರಕೃತಿಯನ್ನು ಗೌರವಿಸಿ. ನೆನಪಿಡಿ, ಈ ಒಡಪು ಕೇವಲ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಮಾತ್ರ ಸಿಗುತ್ತದೆ. ದರ್ಶನ ಮುಗಿಸಿ ವಾಪಸ್ ಬರುವಾಗ ನದಿಯ ದಡದಲ್ಲಿ ಇದನ್ನು ಭಕ್ತರು ಮಾರಾಟ ಮಾಡ್ತಿರುತ್ತಾರೆ. ಮರೆಯದೆ ತಗೊಳ್ಳಿ. ಕಾಡು ಮತ್ತು ಭಕ್ತಿಯ ಈ ಸುಂದರ ಜಾಗವನ್ನು ನೀವು ಒಮ್ಮೆ ಆದರೂ ನೋಡಲೇಬೇಕು. ಈ ಹಿಂದೆ ಕೊಟ್ಟಿಯೂರಿಗೆ ಹೋಗಿದ್ದರೆ ನಿಮ್ಮ ಅನುಭವ ಹೇಗಿತ್ತು? ಅಥವಾ ಮೊದಲ ಬಾರಿ ಹೋಗುತ್ತಿದ್ದರೆ ನಿಮಗೆ ಏನನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.